ಎಲ್ಲಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ರೇಷನ್ ಕಾರ್ಡ್ ಬಳಸುವವರಿಗೆ ಹಾಗೆ ಪಡಿತರ ಯಾರೆಲ್ಲ ತಗೋತಿರ್ತೀರ ನಿಮ್ಗಳಿಗೆ ಕೆಲವೊಂದು ಹೊಸ ಅಪ್ಡೇಟ್ ಬಂದಿದೆ. ಇದು ತುಂಬಾ ಇಂಪಾರ್ಟೆಂಟು, ಪ್ರತಿಯೊಬ್ಬರು ಕೂಡ ತಿಳ್ಕೊಂಡಿರಲೇಬೇಕು. ಯಾವುದೇ ಕಾರ್ಡ್ ಯೂಸ್ ಮಾಡ್ತಿರಲಿ ನೀವು, BPL ಆಗಿರ್ಬೋದು, APL ಆಗಿರ್ಬೋದು, ಹಾಗೆ ಅಂತ್ಯೋದಯ ಕಾರ್ಡ್, ಯಾವುದೇ ಕಾರ್ಡ್ ಇದ್ರೂ ಕೂಡ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಖಂಡಿತವಾಗ್ಲೂ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಇನ್ಫಾರ್ಮೇಷನ್ ಆಗಿರುತ್ತೆ. ಸೊ ಸ್ಕಿಪ್ ಮಾಡ್ದಲೇ ನೋಡಿ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ತುಂಬ ಜನ ವೀಡಿಯೋಸ್ನ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ನೋಡ್ತಿರೋರೆಲ್ಲರೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ನಾನು ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಒಂದೊಂದೇ ಡೀಟೇಲ್ಸ್ನ ಹೇಳ್ಕೊತಾ ಹೋಗ್ತೀನಿ, ಏನೇನೆಲ್ಲ ಹೊಸ ಅಪ್ಡೇಟ್ ಬಂದಿದೆ, ನೀವುಗಳು ಏನೇನೆಲ್ಲ ಮಾಡಿಸ್ಬೇಕು ಅಂತ. ಮೊದಲನೇದಾಗಿ ರೇಷನ್ ಕಾರ್ಡ್ ಇರುವವರು ಪ್ರತಿಯೊಬ್ಬರು ಕೂಡ KYC ಕಂಪಲ್ಸರಿ ಅಂತ ಹೇಳಿದ್ದಾರೆ. ಈಗ ನಿಮಗೂ ಕೂಡ ಗೊತ್ತಿದೆ, ಈಗ CM ಬದಲಾವಣೆ ಆದಮೇಲೆ, ಈಗ DK ಶಿವಕುಮಾರ್ ಅವರು ಅಧಿಕಾರಕ್ಕೆ ಬಂದ ಮೇಲೆ ಸಾಕಷ್ಟು ಹೊಸ ಬದಲಾವಣೆನ ಮಾಡಿದ್ದಾರೆ. ಸಾಕಷ್ಟು ಹೊಸ ರೂಲ್ಸ್ ರೆಗ್ಯುಲೇಷನ್ಸ್ನ ಜಾರಿಗೆ ತರ್ತಾ ಇದ್ದಾರೆ, ಪರಿಷ್ಕರಣೆ ಮಾಡ್ತಿದ್ದಾರೆ, ಮರುಪರಿಶೀಲನೆ ಮಾಡ್ತಿದ್ದಾರೆ. ಸೊ ಅದೇ ಥರ ಈಗ ರೇಷನ್ ಕಾರ್ಡಲ್ಲೂ ಕೂಡ ಮರುಪರಿಶೀಲನೆ ಆಗ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ KYC ಮಾಡಿಸಲೇಬೇಕು ಅಂದ್ಬಿಟ್ಟು ಅಪ್ಡೇಟ್ ಬಂದಿದೆ. ಇದಕ್ಕೆ ಮುಂಚೆನೂ ಕೂಡ ಹೇಳಿದ್ರು, ಬಟ್ ಇವಾಗ ಕಂಪಲ್ಸರಿ ಮಾಡಿದ್ದಾರೆ. ನೀವು ಇವಾಗ ಏನಾದ್ರು KYC ಮಾಡಿಸಿಲ್ಲ ಅಂತಂದರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಜೊತೆಗೆ ನಿಮಗೆ ರೇಷನ್ ಕಾರ್ಡಿಂದ ಸಿಗುವಂತಹ ಯಾವುದೇ ರೀತಿ ಸೌಲಭ್ಯಗಳು ಸಿಗೋದಿಲ್ಲ, ಪಡಿತರ ಸಿಗೋದಿಲ್ಲ. ಹಾಗೆ ನೀವು ಯಾವುದರ ಯೋಜನೆಗಳು ಯೂಸ್ ಮಾಡ್ಕೊತಿದ್ದೀರಾ ಸರ್ಕಾರದ್ದು ಅಂತಂದರೆ ಅದು ಕೂಡ ಕ್ಯಾನ್ಸಲೇಷನ್ ಆಗಿರುತ್ತೆ, ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಯಾರೆಲ್ಲ ಇನ್ನೂ KYC ಮಾಡಿಸಿಲ್ಲ ಪ್ರತಿಯೊಬ್ಬರು ಕೂಡ ಮಾಡಿಸಲೇಬೇಕು. ನೀವು ಕೇಳ್ಬೋದು, KYC ಮಾಡಿಸ್ಬಿಟ್ಟಿದ್ದೀವಿ ನಾವು ಅಂತ. ಈಗ ಏನಂತಂದರೆ, ಈಗ ಮನೆ ಯಜಮಾನಿ ಅಥವಾ ಯಜಮಾನ ಅಂತ ಯಾರಿರ್ತಾರೆ ನಿಮ್ಮ ರೇಷನ್ ಕಾರ್ಡಲ್ಲಿ, ಅವ್ರದ್ದೊಬ್ರದ್ದೇ ಮಾಡಿಸಿದ್ರೆ ಸಾಲದು. ಜೊತೆಗೆ ಯಾರ್ದೆಲ್ಲ ಹೆಸರಿರುತ್ತೆ ಪ್ರತಿಯೊಬ್ರದ್ದು ಕೂಡ ಮಾಡಿಸ್ಲೇಬೇಕು. ಈಗ ಎಕ್ಸಾಂಪಲ್ 5 ಜನ ಮನೇಲಿದ್ದೀರಾ ಅಂತಂದರೆ, ಈಗ ಮನೆ ಯಜಮಾನಿ ಅಂತ ಒಬ್ರದ್ದು ಹ್ಯಾಡ್ ಆಗಿರುತ್ತಲ್ಲ, ಸೊ ಅವ್ರದ್ದೊಬ್ರದ್ದೇ KYC ಮಾಡಿಸಿರ್ತಾರೆ, ಇನ್ನು ಮಿಕ್ಕಿದವ್ರದ್ದು ಇಂಪಾರ್ಟೆಂಟ್ ಅಲ್ಲ ಅಂತ ಮಾಡಿಸಿರಲ್ಲ. ಸೊ ಇವಾಗ ಆ ಥರ ರೂಲ್ಸ್ ಇಲ್ಲ. ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನದ ಹೆಸರು ಇರುತ್ತೋ ಅಷ್ಟು ಜನದ್ದು ಕೂಡ KYC ಕಂಪಲ್ಸರಿ ಆಗಿರಲೇಬೇಕು. ಅದರಲ್ಲಿ ಒಬ್ರದ್ದಾಗಿಲ್ಲ ಅಂತಂದ್ರೂ ನಿಮ್ದು ಇಡೀ ರೇಷನ್ ಕಾರ್ಡೇ ಕ್ಯಾನ್ಸಲ್ ಆಗುತ್ತೆ. ಹಾಗಾಗಿ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. APL, BPL ಹಾಗೆ ಅಂತ್ಯೋದಯ ಕಾರ್ಡ್ ಯಾವುದೇ ಇದ್ರೂ ಮಾಡಿಸ್ಬೋದು. ಹಾಗೆ ನಾವು ಮಾಡಿಸ್ಬಿಟ್ಟಿದ್ದೀವಿ ಮತ್ತೆ ಮಾಡಿಸ್ಬೇಕಾ ಅಂತ ನೀವು ಕೇಳೋದಾದರೆ, ಈಗ ಏನಾದರೂ ನೀವು ರೇಷನ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಿದ್ದೀರಾ 5 ವರ್ಷದಿಂದ, ಅಂದರೆ ಇವಾಗ 5 ಇಯರ್ಸ್ ಮುಂಚೆ KYC ಮಾಡಿಸಿದ್ದೀರಾ, ನಿಮ್ಮದು ರೇಷನ್ ಕಾರ್ಡಲ್ಲಿ ಯಾರ್ಯಾರ ಹೆಸರು ಎಲ್ಲರದ್ದು ಕೂಡ ಮಾಡಿಸಿದ್ದೀವಿ, ಇವಾಗ ಕೂಡ ನಾವು ಮಾಡಿಸ್ಬೇಕಾ ಅಂತಂದರೆ ಹೌದು. 5 ವರ್ಷ ಆಗಿದೆ ನೀವು ರೇಷನ್ ಕಾರ್ಡ್ನ ಯೂಸ್ ಮಾಡ್ತಿದ್ದು ಅಂತಂದರೆ ನೀವು ಪ್ರತಿಯೊಬ್ಬರು ಕೂಡ ಮಾಡಿಸಲೇಬೇಕು. ಹಾಗೆ ಯಾರೆಲ್ಲ ಇನ್ನೂ ಮಾಡಿಸಿಲ್ಲ ಆದಷ್ಟು ಬೇಗ ಮಾಡಿಸ್ಕೊಳ್ಳಿ. ಈಗ ಬೆಳಗಾವಿನಲ್ಲಿ ಆಲ್ಮೋಸ್ಟ್ ತುಂಬ ಜನದ್ದು ಪೆಂಡಿಂಗ್ ಇದೆ. ನಮ್ಮ ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲೇ ಹೈಯೆಸ್ಟ್ ಮಾಡಿಸ್ದಲೇ ಇರೋದು ಅಂದ್ಬಿಟ್ಟು ಮಾಹಿತಿ ಬರ್ತಾ ಇದೆ. ಹಾಗೆ ಈ ಒಂದು KYC ಪ್ರಕ್ರಿಯೆ ಇದೇ ಲಾಸ್ಟ್ ಡೇಟು ಅಂತ ಯಾವುದೇ ರೀತಿ ಅನೌನ್ಸ್ ಮಾಡಿಲ್ಲ. ಒಟ್ಟಿನಲ್ಲಿ ಒಂದು 2 ಮಂತ್ಸ್, ಅಂದರೆ ಇವಾಗ ಆಗಸ್ಟ್ ಅಲ್ಲ, ಆಗಸ್ಟ್ ಹಾಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲರದ್ದು ಕೂಡ KYC ಆಗಿರಲೇಬೇಕು ಅಂತ ಅಪ್ಡೇಟ್ ಬಂದಿದೆ. ದಯವಿಟ್ಟು ಇನ್ನೂ ಟೈಮ್ ಇದೆ ಅಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಯಾಕಂದರೆ ಸರ್ವರ್ ಸಮಸ್ಯೆಗಳು ಬರ್ತಾ ಇರುತ್ತೆ. ಮತ್ತು ನೀವು ಕೊನೆ ಮೂಮೆಂಟ್ ಲಾಸ್ಟ್ ಡೇಟ್ ಇರೋ ಟೈಮಲ್ಲಿ ನಾವು KYC ಮಾಡಿಸ್ತೀನಿ ಅಂತ ಹೋದರೆ ಸರ್ವರ್ ಪ್ರಾಬ್ಲಮ್ ಬಂದಾಗ ಕಷ್ಟ ಆಗುತ್ತೆ. ಈಗ ಹೇಗಿದ್ರೂ ಕೂಡ ನಿಮಗೆ ಪಡಿತರ ಅಂಗಡಿಗಳಲ್ಲಿ KYC ಮಾಡಿಕೊಡ್ತಿದ್ದಾರೆ. ನೀವೆಲ್ಲೋ ಸೈಬರ್ ಸೆಂಟ್ರಿಗೋ ಅಥವಾ ಕರ್ನಾಟಕ ಒಂದು ಗ್ರಾಮ ಒಂದು ಸೆಂಟರ್ಸ್ಗಳಿಗೆ ಹೋಗಿ ಕ್ಯೂನಲ್ಲಿ ನಿಂತ್ಕೊಂಡು ಮಾಡಿಸ್ಬೇಕು ಅಂತ ಏನಿಲ್ಲ. ಈಗ ನಿಮ್ಮ ನ್ಯಾಯಬೆಲೆ ಅಂಗಡಿನಲ್ಲಿ ನೀವು ಪ್ರತಿ ತಿಂಗಳು ಹೋಗಿ ರೇಷನ್ ತೊಗೊಳ್ತೀರಾ, ಅಲ್ಲೇ ಮಾಡಿಸೋ ವ್ಯವಸ್ಥೆನ ಸರ್ಕಾರದವ್ರು ಮಾಡಿದ್ದಾರೆ. ಇವಾಗ ಹೇಗಿದ್ರೂ ಕೂಡ ನ್ಯಾಯಬೆಲೆ ಅಂಗಡಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ತೆಗೆದಿರ್ತಾರೆ. ಸೊ ಹಾಗಾಗಿ ಕೊನೆ ಮೂಮೆಂಟ್ವರೆಗೂ ವೆಯ್ಟ್ ಮಾಡೋಕ್ಕೆ ಹೋಗಬೇಡಿ. ನೀವು ಚೆಕ್ ಮಾಡ್ಕೊಳ್ಳಿ ನಿಮ್ದು KYC ಆಗಿದೆಯಾ ಇಲ್ವಾ ಅಂತ. ಆಗಿಲ್ಲ ಅಂತಂದರೆ ಯಾರ್ದು ಆಗಿಲ್ವೋ ಅವರ ಆಧಾರ್ ಕಾರ್ಡು ಹಾಗೆ ರೇಷನ್ ಕಾರ್ಡ್ನ ತೊಗೊಂಡು ಹೋಗಬೇಕು. ಹಾಗೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರ್ನ ಕೂಡ ತೊಗೊಂಡು ಹೋಗಬೇಕು. ಯಾಕಂದರೆ OTP ಬರುತ್ತೆ, ಬಯೋಮೆಟ್ರಿಕ್ ತೊಗೊತಾರಲ್ಲ, ಬಯೋಮೆಟ್ರಿಕ್ ಅಥವಾ OTP ಮೂಲಕ ನಿಮಗೆ KYC ಮಾಡಿಸೋ ಅಂಥದ್ದು. ಸೊ ಹಾಗಾಗಿ ಯಾರ್ದೆಲ್ಲ ಆಗಿಲ್ಲ
ಅವರು ರೇಷನ್ ಕಾರ್ಡು ಹಾಗೆ ಅವರ ಯಾರ್ದು ಮಾಡಿಸ್ಬೇಕೋ ಅವರ ಆಧಾರ್ ಕಾರ್ಡ್ನ ತೊಗೊಂಡೋದ್ರೆ ನಿಮಗೆ KYC ನ್ಯಾಯಬೆಲೆ ಅಂಗಡಿನಲ್ಲೇ ಮಾಡಿಕೊಡ್ತಾರೆ. ಸೊ ನೀವೆಲ್ಲೂ ಬೇರೆ ಕಡೆ ಹೋಗಿ ಮಾಡಿಸ್ಬೇಕು ಅನ್ನೋ ಯೋಚನೆ ಇರೋದಿಲ್ಲ. ಹಾಗೆ ನೀವು ಇದನ್ನು ಆನ್ಲೈನಲ್ಲಿ ಮಾಡ್ಬೋದು ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಅದಕ್ಕೆ ಆದಂತಹ ಕೆಲವು ಆ್ಯಪ್ಸ್ಗಳಿದೆ. ಆ ಆ್ಯಪ್ಸ್ ಮೂಲಕ ಫೇಸ್ ಅಥೆಂಟಿಕೇಷನ್ ಮೂಲಕ ನೀವು KYCನ ಮಾಡಿಸ್ಕೋಬಹುದು. ಅದಕ್ಕೆ ಅಂತಲೇ ಸಪ್ರೇಟ್ ಆ್ಯಪ್ಗಳಿದೆ. ಸೊ ಹಾಗಾಗಿ ನೀವು ಆನ್ಲೈನಲ್ಲೂ ಕೂಡ ಮಾಡ್ಬೋದು. ಇಲ್ಲ ಆನ್ಲೈನಲ್ಲಿ ಗೊತ್ತಾಗಲ್ಲ ಹಾಗೆ ಇಲ್ಲೇ ನ್ಯಾಯಬೆಲೆ ಅಂಗಡಿನಲ್ಲೇ ಮಾಡಿಸ್ಬಿಟ್ರೆ ಒಂದು ಪ್ರೂಫ್ ಕೂಡ ಇರುತ್ತೆ. ಸೊ ಹಾಗಾಗಿ ನೀವು ಆನ್ಲೈನಲ್ಲೂ ಕೂಡ ಮಾಡ್ಕೋಬೋದು, ಇಲ್ಲ ಆಫ್ಲೈನಲ್ಲಿ ಕೂಡ ಮಾಡಿಸ್ಕೋಬೋದು, ಅದು ನಿಮ್ಮ ಇಷ್ಟ. ಹಾಗೆ ಇನ್ನೊಂದು ವಿಷಯದ ಬಗ್ಗೆ ಹುಷಾರಾಗಿರಬೇಕು ಅಂತಂದರೆ ಅದು ಸೈಬರ್ ಕ್ರೈಮ್ದು. ಯಾಕಂದರೆ ತುಂಬ ಜನ ಇವಾಗ ಸರ್ಕಾರದ ಕಡೆಯಿಂದ ಅಪ್ಡೇಟ್ ಬಂದಿದ್ದಾಳೆ KYC ಮಾಡಿಸ್ಬೇಕು ಅಂದ್ಬಿಟ್ಟು. ಇವಾಗ ಫೇಕ್ ಮೆಸೇಜ್ಗಳು ಕೂಡ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಆ ಥರ ಏನಾರು ಬಂತು ಅಂದರೆ ದಯವಿಟ್ಟು ಆ ಲಿಂಕ್ಗಳನ್ನ ಯಾವುದೇ ರೀತಿ ಓಪನ್ ಮಾಡಬೇಡಿ. ಲಿಂಕ್ ಓಪನ್ ಮಾಡಿದ್ರೆ ನಿಮಗೂ ಗೊತ್ತು ಫೋನ್ ಹ್ಯಾಕ್ ಆಗುತ್ತೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿರೋ ಬ್ಯಾಲೆನ್ಸ್ ಎಲ್ಲ ಝೀರೋ ಆಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿ ಸರ್ಕಾರದ ಕಡೆಯಿಂದ ಆಗಿರ್ಬೋದು ಅಥವಾ ಈ ಬ್ಯಾಂಕ್ಗಳಿಂದ ಆಗಿರ್ಬೋದು ಯಾವುದೇ ರೀತಿ ಫೋನ್ ಮಾಡಿ ನಿಮಗೆ ಅಥವಾ ಮೆಸೇಜ್ ಕಳಿಸಿ ಈ ಲಿಂಕ್ನ ಕ್ಲಿಕ್ ಮಾಡಿ ಆ ಲಿಂಕ್ನ ಕ್ಲಿಕ್ ಮಾಡಿ ಅಂತ ಬಂದರೂ ಕೂಡ ಅಫಿಷಿಯಲ್ ಮೆಸೇಜ್ ಅಫಿಷಿಯಲ್ ವೆಬ್ಸೈಟಿಂದ ಬರೋಂಥದ್ದು. ಸೊ ಈ OTP ಕೇಳೋದಾಗಿರ್ಬೋದು, KYCನ ಕೇಳೋಕ್ಕೆ ಯಾವುದೇ ರೀತಿ ಕಾಲ್ಸ್ ಮಾಡೋದಾಗಲಿ ಅಥವಾ ಲಿಂಕ್ನ ಕಳಿಸೋದಾಗಲಿ ಯಾವುದೇ ರೀತಿ ಸರ್ಕಾರದಿಂದ ಆಗಿರ್ಬೋದು ಅಥವಾ ಬ್ಯಾಂಕ್ಗಳಿಂದ ಆಗಿರ್ಬೋದು ಆ ಥರ ಬರೋದಿಲ್ಲ. ಸೊ ಹಾಗಾಗಿ ಅಕಸ್ಮಾತ್ ನಿಮ್ದು ಏನಾರು ಲಿಂಕ್ ಬಂತು ಈ ಥರ KYC ಮಾಡಿಸಿಲ್ಲ ನೀವು ಮಾಡಿಸ್ಬೇಕು, KYC ಮಾಡಿಸ್ಬೇಕಂದ್ರೆ ಈ ಲಿಂಕ್ನ ಕ್ಲಿಕ್ ಮಾಡಿ ಅಂತೆಲ್ಲ ಏನಾರು ಬಂತಂದರೆ ಯಾರು ಕೂಡ ಮಾಡೋಕ್ಕೆ ಹೋಗಬೇಡಿ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಿ. ತುಂಬಾ ಸೈಬರ್ ಕ್ರೈಮ್ಗಳು ನಡೀತಾ ಇದೆ ದಿನ. ಸೊ ಹಾಗಾಗಿ ಇಂಥ ವಿಷಯಗಳು ಬಂದಾಗ ಇನ್ನೂ ಜಾಸ್ತಿ ಹೆಚ್ಚಾಗಿ ಸೈಬರ್ ಕ್ರೈಮ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತುಂಬಾ ಹುಷಾರಾಗಿ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಈ ಥರ ಮೆಸೇಜಸ್ ಬಂದಾಗ. ಹಾಗೆ ಯಾರೆಲ್ಲ ಇನ್ನೂ ಮಾಡಿಸಿಲ್ಲ ಆದಷ್ಟು ಬೇಗ ಹೋಗಿ KYCನ ಮುಗಿಸ್ಕೊಳ್ಳಿ. ನಾನು ಆಗಲೇ ಹೇಳ್ದಂಗೆ ಇನ್ನು 2 ಮಂತ್ಸಲ್ಲಿ ಎಲ್ಲರದ್ದು ಕೂಡ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ದಾರೆ. ಬಟ್ ಲಾಸ್ಟ್ ಡೇಟ್ ಅಂತ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿಲ್ಲ, ಓಕೆನಾ. ಹಾಗೆ ಇದ್ರ ಜೊತೆಗೆ ಇನ್ನೂ ಒಂದು ಗುಡ್ ನ್ಯೂಸ್ ಏನಪ್ಪ ಅಂತಂದರೆ ನಿಮ್ಗೆ ಈ ತಿಂಗಳು ಪಡಿತರ ತೊಗೊಂಡಕ್ಕೆ ಹೋದಾಗ ನಿಮಗೆ 2 ತಿಂಗಳದ್ದು ರೇಷನ್ನ ಕೊಡ್ತಾ ಇದ್ದಾರೆ. ಆಗಸ್ಟ್ ಹಾಗೆ ಸೆಪ್ಟೆಂಬರ್, ಅಂದರೆ ಈ ತಿಂಗಳದ್ದು ಹಾಗೆ ಮುಂದಿನ ತಿಂಗಳದ್ದು 2 ತಿಂಗಳಿಂದು ಇವಾಗಲೇ ಕೊಡ್ತಾ ಇದ್ದಾರೆ. ನೀವೇನಾರು ಆಲ್ರೆಡಿ ರೇಷನ್ ತೊಗೊಂಬಂದಿದ್ದೀರಾ, ನಿಮಗೂ ಕೂಡ 2 ತಿಂಗಳದ್ದು ಪಡಿತರ ಕೊಟ್ಟಿದ್ದಾರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಕಸ್ಮಾತ್ ನೀವು ಇನ್ನೂ ಹೋಗಿಲ್ಲ ಅಂತಂದರೆ ನೀವು ಈ ಸತಿ ಹೋದಾಗ 2 ತಿಂಗಳದ್ದು ಕೊಡ್ತಾರೆ. ಅಂದರೆ 2 ತಿಂಗಳದ್ದು ಕೂಡ ನೀವು ಸಪ್ರೇಟ್ ತಂಬ್ ಇಂಪ್ರೆಷನ್ನ ಕೊಟ್ಟು ನೀವು ರೇಷನ್ ತೊಗೋಬೇಕು. ಆಗಸ್ಟ್ ತಿಂಗಳದ್ದು ಒಂದ್ಸತಿ ತಂಬ್ ಕೊಡಬೇಕು, ಹಾಗೆ ಸೆಪ್ಟೆಂಬರ್ ತಿಂಗಳದ್ದು ಒಂದ್ಸತಿ ತಂಬ್ ಕೊಟ್ಟು 2 ಮಂತ್ಸಿಂದು ಕೂಡ ಒಟ್ಟಿಗೆ ರೇಷನ್ನ ಕೊಡ್ತಾ ಇದ್ದಾರೆ. ಈಗ ಹಬ್ಬ ಬೇರೆ ಬರ್ತಾ ಇದೆ, ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ನೀವು 2 ತಿಂಗಳದ್ದು ಆಲ್ರೆಡಿ ರೇಷನ್ ತೊಗೊಂಡಿದ್ದೀರಾ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ತೊಗೊಂಡಿಲ್ಲ ಆದಷ್ಟು ಬೇಗ ಹೋಗಿ ತೊಗೊಳ್ಳಿ. ಇನ್ನು ನೆಕ್ಸ್ಟು ನಿಮಗೆ ಹೆಲ್ಪ್ಲೈನ್ ನಂಬರ್ನ ಕೂಡ ಕೊಟ್ಟಿದ್ದಾರೆ. ನಿಮಗೆ ರೇಷನ್ ಕಾರ್ಡ್ ಬಗ್ಗೆ ಅಂದರೆ ರೇಷನ್ KYC ಬಗ್ಗೆ ಆಗಿರ್ಬೋದು ಅಥವಾ ರೇಷನ್ ಪಡಿತರ ಏನು ರೇಷನ್ನ ಡಿಪೋಗಳಿಗೆ ಹೋಗಿ ರೇಷನ್ನ ತೊಗೊಳ್ತೀರಾ ಅದ್ರ ಬಗ್ಗೆ ಆಗಿರ್ಬೋದು, ನಿಮ್ದು ಏನೇ ಸಮಸ್ಯೆ ಅಥವಾ ನಿಮ್ದು ಏನೇ ಕಂಪ್ಲೇಂಟ್ಸ್ ಇದ್ರೂ ಕೂಡ ಈ ಒಂದು ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ನೀವು ಕಂಪ್ಲೇಂಟ್ನ ರೇಸ್ ಮಾಡ್ಬೋದು. ಹೆಲ್ಪ್ಲೈನ್ ನಂಬರ್ ಬಂದು 1967 ಆಗಿರುತ್ತೆ. ಸೊ ಇದು ಹೆಲ್ಪ್ಲೈನ್ ನಂಬರು. ನಾನು ಆಗಲೇ ಹೇಳ್ದಂಗೆ ನಿಮ್ಮದು ಏನೇ KYC ಬಗ್ಗೆ ಆಗಿರ್ಬೋದು ಅಥವಾ ಪಡಿತರ ಬಗ್ಗೆ ಆಗಿರ್ಬೋದು, ನ್ಯಾಯಬೆಲೆ ಅಂಗಡಿನಲ್ಲಿ ನಿಮ್ಗೆ ಏನಾದರೂ ಕೊಡ್ತಾ ಇಲ್ಲ ಅಂತನೋ ಅಥವಾ ನಿಮ್ದು ಏನೇ ಪ್ರಾಬ್ಲಮ್ ರೈಸ್ ಮಾಡೋಂಗಿದ್ರು ಕಂಪ್ಲೇಂಟ್ ಕೊಡಬೇಕು ಅಂದರೂ ಕೂಡ ನೀವು ಈ ಹೆಲ್ಪ್ಲೈನ್ ನಂಬರ್ಗೆ ಕಾಲ್ ಮಾಡಿ ನಿಮ್ದು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಕಂಪ್ಲೇಂಟ್ ರೈಸ್ ಮಾಡ್ಬೋದು. ಹಾಗೆ ಐ ಹೋಪ್ ನಿಮಗೆ ನಾನು ಆಗಲೇ ಹೇಳಿದ್ದು ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗಿದೆ ಅಂದ್ಕೊಂಡಿದ್ದೀನಿ. KYC ಯಾವುದೇ ಕಾರ್ಡ್ ಇದ್ದರೂ ಕೂಡ ಪ್ರತಿಯೊಬ್ಬರು ಕೂಡ ನಿಮ್ಮ ರೇಷನ್ ಕಾರ್ಡಲ್ಲಿ ಪ್ರತಿಯೊಬ್ಬರ ಹೆಸರಲ್ಲೂ ಕೂಡ KYC ಆಗಿರಬೇಕು. ಹಾಗೆ ನಿಮ್ಮದು ಈ ತಿಂಗಳು ಪಡಿತರ ಬಂದು 2 ತಿಂಗಳದ್ದು ಕೊಡ್ತಿದ್ದಾರೆ, ಆಗಸ್ಟ್ ಆಗಿ ಸೆಪ್ಟೆಂಬರ್ ತಿಂಗಳದ್ದು. ಐ ಹೋಪ್ ನಿಮಗೆ ಈ ವಿಷಯದ ಬಗ್ಗೆ ಯಾವುದಾದ್ರು ಡೌಟು ಅಥವಾ ಏನಾದ್ರು ನಿಮ್ಮ ಕ್ವಶನ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋದಲ್ಲಿ ಆಗಿರ್ಬೋದು ಅಥವಾ ಅಲ್ಲೇ ನಿಮಗೆ ಆನ್ಸರ್ನ ಮಾಡ್ತೀನಿ. ಐ ಹೋಪ್ ವಿಡಿಯೋಯಿಂದ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಪ್ರತಿಯೊಬ್ಬರು ಕೂಡ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋರೇ ವೀಡಿಯೋಸ್ನ ನೋಡ್ತಾ ಇರೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮಗೆ ನನ್ನ ವೀಡಿಯೋಸ್ ಇನ್ಫಾರ್ಮೇಷನ್ ಇದೆ, ನಿಮಗೆ ಹೆಲ್ಪ್ ಆಗ್ತಿದೆ ಅಂತಲೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.